ಸೊ ಇವತ್ತು ನಾವು ನೋಡುವ ಹೇಗೆ 5 ಫೀಟ್ ಇದ್ದು ಫೆನ್ಸಿಂಗ್ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡಬಹುದು ಅಂತ. ಅಲ್ಲಿಗೆ ಹಾಕಿದ ಮೇಲೆ ಮರಿಗಳೆಲ್ಲ ಸಡನ್ ಆಗಿ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಲಾಸ್ಟ್ ಎಲ್ಲರೂ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಕೂಡ ಯಾಕೆ ಹೊರಗಡೆ ಬಿಟ್ಟಿಲ್ಲ, ಮೊದಲು ಅದನ್ನು ಹೊರಗಡೆ ಬಿಡಿ ಅಂತ. ಮೋಸ್ಟ್ ಆಫ್ ದಿ ಫಾರ್ಮ್ ಮಾಡುವವರೆಲ್ಲ ಅದನ್ನು ಯೂಸ್ ಮಾಡೇ ಮಾಡ್ತಾರೆ. ನೀವು ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ನೋಡಬಹುದು. ಈ ಹಸಿರು ನೆಟ್ಟು ಇಲ್ಲದ ಫಾರ್ಮ್ ಇರ್ಲಿಕ್ಕೆ ಹಾಕುವ ಮೊದಲು ಅದ್ರ ಕೆಳಗಡೆ ಒಂದು ಪ್ಲಾಸ್ಟಿಕ್ ಅವರನ್ನು ಹಾಕಿ ನೆಕ್ಸ್ಟ್ ಗುಂಡಿ ಒಳಗೆ ಹಾಕಿ ಆ ಗುಂಡಿ, ಯಾಕಂದ್ರೆ ನಮ್ಗೆ ಇದಕ್ಕೆ ಟೋಟಲ್ ಆಗಿ ಫುಲ್ ಫೆನ್ಸಿಂಗ್ ಇದು ನೆಟ್ಟಿಗೆಲ್ಲ ಸೇರಿ ನಮ್ಗೆ ಕಾಸ್ಟ್ ಬರೀ 2,000 ರೂಪಾಯಿ ಅಷ್ಟೇ. ನೀವು ಹೆಲ್ಲೋ ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ. ನಿಮ್ಗೆ ಗೊತ್ತಿರುವ ಹಾಗೆ ನಾನು ತುಂಬಾ ದಿನದಿಂದ ಹೇಳ್ತಿದ್ದೆ ಗೂಡಿನ ಸುತ್ತ ಫೆನ್ಸಿಂಗ್ ಮಾಡಬೇಕು ಮತ್ತೆ ಮರಿಗಳನ್ನ ಹೊರಗೆ ಬಿಡ್ಲಿಕ್ಕಿದೆ ಅಂತ. ಸೊ ಇವತ್ತು ನಾವು ನೋಡುವ ಹೇಗೆ 5 ಫೀಟ್ ಇದ್ದು ಫೆನ್ಸಿಂಗ್ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡಬಹುದು ಅಂತ. ಆಕ್ಚುಲಿ ಏನಂತಂದ್ರೆ ತಮಿಳ್ನಾಡಿನ ನಾನು ಮರಿ ತಂದಿದ್ದೆ, ಅದನ್ನು ಬ್ರೂಡಿಂಗ್ ಅಲ್ಲಿ ಹಾಕಿದ್ದೆ ಒಂದು 10-15 ಡೇಸ್. ನಿಮ್ಗೆಲ್ಲ ತೋರಿಸಿದ್ದೆ ವಿಡಿಯೋ. ಬಟ್ ಅದು ಬ್ರೂಡಿಂಗ್ ಅಲ್ಲಿ ಏನು ಕೂಡ ಬೆಳವಣಿಗೆ ಆಗ್ಲಿಲ್ಲ. ಸೊ ಬೆಳವಣಿಗೆ ಆಗ್ಲಿಲ್ಲ ಅಂತ ಅದನ್ನ ತೆಗೆದು ನಮ್ಮ ಕೇಜ್ ಇದೆ ಗೂಡಿನೊಳಗಡೆ ಹಾಕಿದ್ವಿ. ಅಲ್ಲಿಗೆ ಸ್ವಲ್ಪ ಗಾಳಿ ಬೀಸ್ತದೆ ಮತ್ತೆ ಬಿಸಿಲು ಕೂಡ ಬೀಳ್ತದೆ. ಅಲ್ಲಿಗೆ ಹಾಕಿದ್ಮೇಲೆ ಅದನ್ನ ಶಿಫ್ಟ್ ಮಾಡೋ ವಿಡಿಯೋ ಕೂಡ ಹಾಕಿದ್ದೇನೆ, ನೀವು ಬೇಕಾದ್ರೆ ಚೆಕ್ ಮಾಡಬಹುದು, ನನ್ನ ಚಾನಲ್ ಅಲ್ಲಿ ಇದೆ. ಅಲ್ಲಿಗೆ ಹಾಕಿದ್ಮೇಲೆ ಮರಿಗಳೆಲ್ಲ ಸಡನ್ ಆಗಿ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ಅದು ಈಗ ನಾನು ಚೆಕ್ ಮಾಡಿದೆ 800 ಗ್ರಾಮ್ಸ್ ವರೆಗಿದೆ, ನಿಯರ್ಲಿ 1 kg ವರೆಗೆ ಆಗಿದೆ ಮರಿಗಳು. ಸೊ ಇಲ್ಲಿ ಬೆಳವಣಿಗೆ ಆಗ್ತಿದೆ. ಬಟ್ ಏನಾಯ್ತು ಅಂದ್ರೆ ಗೂಡು ಚಿಕ್ಕದಾದ ಕಾರಣ ಅಲ್ಲಿ ಎಲ್ಲ ಮರಿಗಳು ಹಿಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಅದಕ್ಕೆ ಈಗ ವಾಪಸ್ ಅದನ್ನು ಹೊರಗಡೆ ಬಿಡ್ಬೇಕು ಅಂತ ನಾನು ಎಸ್ಟಿಮೇಟ್ ಅನ್ನು ಹಾಕಿದ್ದೆ. ಬಟ್ ಹೊರಗಡೆ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಹೊರಗಡೆ ಬಿಟ್ರೆ ಅದು ಸಣ್ಣ ಮರಿಗಳಾದ ಕಾರಣ ಅದು ಮುಂಗುಸಿ ಎಲ್ಲ ಹೊರಗಡೆ ತುಂಬಾ ಇದೆ. ಮುಂಗುಸಿ, ನವಿಲು, ಆ ತರದೆಲ್ಲ ಅದೆಲ್ಲ ತಗೊಂಡು ಹೋಗ್ತದೆ, ಸುಮ್ಮನೆ ಲಾಸ್ ಆಗ್ತದೆ. ಹಾಗೇನೆ ನಮ್ಮ ಹತ್ರ ದೊಡ್ಡ ಕೋಳಿಗಳು ಕೂಡ ಇರುವ ಕಾರಣ ಅದು ಕೂಡ ಕಚ್ಚುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ನಾವು ಹೊರಗಡೆ ಬಿಟ್ಟಿರ್ಲಿಲ್ಲ ಇಷ್ಟವರೆಗೆ. ಕಮೆಂಟ್ ಅಲ್ಲಿ ತುಂಬಾ ಜನ ಹೇಳ್ತಿದ್ರಿ ಫಸ್ಟ್ ಇಂದ ಕೂಡ ಎಲ್ಲ ವಿಡಿಯೋಗಳಲ್ಲಿ, ಯಾಕೆ ಇನ್ನು ಕೂಡ ಹೊರಗಡೆ ಬಿಟ್ಟಿಲ್ಲ ಅಂತ. ಲಾಸ್ಟ್ ಎಲ್ಲರೂ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ನು ಕೂಡ ಯಾಕೆ ಹೊರಗಡೆ ಬಿಟ್ಟಿಲ್ಲ, ಮೊದಲು ಅದನ್ನು ಹೊರಗಡೆ ಬಿಡಿ ಅಂತ. ಸೊ ಅದಕ್ಕೆ ಇನ್ನೂ ವೆಯ್ಟ್ ಮಾಡ್ಲಿಕ್ಕಿಲ್ಲ ಅಂತ ಸಡನ್ ಆಗಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಫೆನ್ಸಿಂಗ್ ಮಾಡಿ 5 ಫೀಟ್ ಇದ್ದು ಫೆನ್ಸಿಂಗ್ ಸಾಕು ಅಂತ ಅನ್ಕೊಂಡಿದ್ದೇವೆ. 5 ಫೀಟ್ ಇದ್ದು ಫೆನ್ಸಿಂಗ್ ಮಾಡಿ ಮರಿಗಳನಿಗೆ ಹೊರಗಡೆ ಬಿಡ್ಲಿಕ್ಕಿದೆ. ನಿಮ್ಗೆ ಆ ಫೆನ್ಸಿಂಗ್ ಮಾಡೋದು ಹೇಗೆ, ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಮಾಡಬಹುದು ಅಂತ ನಿಮ್ಗೆ ತೋರಿಸಿಕೊಡ್ತೇನೆ ನೋಡಿ. ನೀವು ವಿಡಿಯೋದಲ್ಲಿ ಇಷ್ಟುವರೆಗೆ ನೋಡಿದ್ರಲ್ಲ, ಅದೆಲ್ಲ ಫುಲ್ ಪ್ಲೇಸ್ ನಾನು ತೋರಿಸಿದ್ದು. ಅಲ್ಲಿಗೆಲ್ಲ ಕಂಬ ಆಗ್ತದೆ ಮತ್ತು ಅಲ್ಲಿ ಎಲ್ಲ ಫುಲ್ ಆ ಸುತ್ತ ಪ್ಲೇಸ್ ತೋರಿಸಿದ್ದಲ್ಲ, ಅದರ ಒಳಗಡೆ ಫುಲ್ ಕವರ್ ಆಗ್ತದೆ ಅಂತ. ಅದರ ಒಳಗಡೆ ಮರಿಗಳೆಲ್ಲ ಹೋಗ್ಲಿಕ್ಕೆ ಸುತ್ತದಲ್ಲಿ ಫೆನ್ಸಿಂಗ್. ನಾವು ಫೆನ್ಸಿಂಗ್ ಯೂಸ್ ಮಾಡಿದ್ದೆ ನೆಟ್, ಇದು ಹಸಿರು ನೆಟ್. ನೀವು ನೋಡಬಹುದು ಮೋಸ್ಟ್ ಆಫ್ ದಿ ಫಾರ್ಮ್ ಮಾಡುವವರೆಲ್ಲ ಅದನ್ನು ಯೂಸ್ ಮಾಡೇ ಮಾಡ್ತೀವಿ. ನೀವು ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ನೋಡಬಹುದು. ಈ ಹಸಿರು ನೆಟ್ ಇಲ್ಲದ ಫಾರ್ಮ್ ಇರ್ಲಿಕ್ಕೇನಿಲ್ಲ. ಯಾಕಂದ್ರೆ ಅಷ್ಟು ಯೂಸ್ ಮಾಡ್ತೀವಿ, ಅಷ್ಟು ಹೆಲ್ಪ್ಫುಲ್ ಇದು ನೆಟ್ ತೋರಿಸಿದಲ್ಲ. ಅದನ್ನು ಹಾಗೇನೆ ಹಾಕ್ಲಿಕ್ಕೆ ನಮ್ಗೆ 5 ಕಂಬ ಬೇಕಾಗ್ತದೆ. ಸ್ವಲ್ಪ ದೂರದಲ್ಲಿ ಕಂಬ ಹಾಕುದು. ಒಂದು ಮಿನಿಮಮ್ 10 ಫೀಟ್ ಎತ್ತರದ ಕಂಬ, ಯಾಕಂದ್ರೆ 5 ಫೀಟ್ ಇದ್ದು ಇದು ಹಸಿರು ನೆಟ್ ಬರ್ತದೆ. ಮತ್ತೆ ವಾಪಸ್ 5 ಫೀಟ್ ಎತ್ತರ ಎಂತಕ್ಕೆ ಅಂತ ನಾನು ಮತ್ತೆ ಹೇಳ್ತೇನೆ, ನಿಮ್ಗೆ ಹಾಕುವಾಗ ಹೇಳ್ತೇನೆ. ಅದು ತುಂಬಾ ಯೂಸ್ಫುಲ್. ಯಾಕಂದ್ರೆ 5 ಫೀಟ್ ಇದ್ದು ಫೆನ್ಸ್ ನಿಮ್ಗೆ ಮರಿಗಳೆಲ್ಲ ಸ್ವಲ್ಪ ದೊಡ್ಡ ಆದ್ಮೇಲೆ ಹಾರಿ ಹೊರಗಡೆ ಹೋಗ್ತದೆ. ಬಟ್ ಇನ್ನು ಕೂಡ ಎತ್ತರ ಬೇಕಾಗ್ತದೆ. ಅದಕ್ಕೆ ಎಂತ ಮಾಡಬಹುದು ಅಂತ ಹೇಳ್ತೇನೆ. ಅದು ಕೂಡ ಕಮ್ಮಿ ಖರ್ಚಲ್ಲಿ, ಇದಕ್ಕಿಂತ ಸಹ ಕಮ್ಮಿ ಖರ್ಚಲ್ಲಿ ಎಂತ ಮಾಡಬಹುದು. ಸೊ ಈ ಕಂಬಗಳೆಲ್ಲ ನೋಡಬಹುದು. ನಮ್ಮ ಈ ಕಡೆ ಒಂದು ಕಾಡಿದೆ, ಅಲ್ಲಿಗೆ ಹೋದ್ರೆ ಎಷ್ಟು ಸಹ ಕಂಬ ಸಿಗ್ತದೆ. ನಾವು ಈ ಕಂಬಕ್ಕೆ ಗೂಂಟ ಅಂತ ಹೇಳ್ತೇವೆ. ಇದು ಕಂಬ ನಮ್ಗೆ ತುಂಬಾ ಗಟ್ಟಿ ಬರ್ತದೆ. ಈ ಮರಗಳ ಬಗ್ಗೆ ಎಲ್ಲ ತುಂಬಾ ಗೊತ್ತಿರೋರಿಗೆ ಗೊತ್ತಿರ್ಬೋದು ಇದು ಯಾವ ಮರ ಅಂತ. ಇದನ್ನು ಹೇಳಿಕ್ಕೆ ಹೋಗುದಿಲ್ಲ. ಈ ಮರ ಇದೆಲ್ಲ ಇದು ತುಂಬಾ ಗಟ್ಟಿ ಬರ್ತದೆ. ಯಾಕಂದ್ರೆ ಇದು ಮಳೆಗಾಲದಲ್ಲಿ ತುಂಬಾ ಯೂಸ್ ಆಗ್ತದೆ. ಬೇರೆ ಮರಗಳೆಲ್ಲ ಮಳೆಗಾಲದಲ್ಲಿ ಬೇಗ ಕುಂಬಾಗ್ತದೆ, ಬಟ್ ಇದು ಹಾಗೆ ಆಗುದಿಲ್ಲ. ಸೊ ಈ ಗೂಂಟ ಇದೆಲ್ಲ ಇದು ನಮ್ಗೆ ಬೇಗ ಸಿಕ್ಕಿದ್ದು. ಇಲ್ಲಿ ಕಾಡಿರುವ ಕಾರಣ ನಮ್ಗೆ ಟೋಟಲ್ 5 ಗುಂಟ ಬೇಕಿತ್ತು. 5 ಕೂಡ ಬೇಗ ಸಿಕ್ಕಿತ್ತು. ಅದನ್ನ ತಂದು ಮನೆಗೆ ತಂದು ಈ ಫೆನ್ಸ್ ಹಾಕ್ತೇವಲ್ಲ, ನೆಟ್ ಹಾಕ್ತೇವಲ್ಲ, ಸೊ ಅದರ ಗ್ಯಾಪ್ ಅಲ್ಲಿ ತುಂಬಾ ಇಲ್ಲಿ ಬಲ್ಲೆ ಇತ್ತು, ತುಂಬಾ ಮರಗಳೆಲ್ಲ ನಡುವಲ್ಲಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ ಬೇಗ. ನೆಕ್ಸ್ಟ್ ಗುಂಡಿ ತೆಗೆದು ಅದಕ್ಕೆ ಗುಂಡು ಹಾಕಿ ನೆಕ್ಸ್ಟ್ ಫೆನ್ಸ್ ಮಾಡುದು. ಇದು ಕೆಲಸ ಎಲ್ಲ ಮಧ್ಯಾಹ್ನ ಮಾಡಿದ್ದು. ಸೊ ತುಂಬಾ ಬಿಸಿಲಿತ್ತು, ಬಿಸಿಲು ಡೈರೆಕ್ಟ್ ಹೊಡಿತಿತ್ತು. ಬಟ್ ಏನು ಆಪ್ಷನ್ ಇಲ್ಲ, ಬೇಗ ನೆಟ್ ಹಾಕ್ಬೇಕಿತ್ತು. ಯಾಕಂದ್ರೆ ಮರಿಗಳನ್ನು ಹೊಡ್ಲಿಕ್ಕೆ ಬಿಡ್ಬೇಕು. ಸೊ ನೆಕ್ಸ್ಟ್ ಆ ಗುಂಟು ಹಾಕ್ಲಿಕ್ಕೆ ಆ ಗುಂಡಿ ನಾವು ಅರೌಂಡ್ 1 ಫೀಟ್ ಅಷ್ಟು ಗುಂಡಿ ತೆಗ್ದ್ವಿ. ಯಾಕಂದ್ರೆ ತುಂಬಾ ಗಟ್ಟಿ ಬರ್ಬೇಕಾಗ್ತದೆ. ಸೊ ಅದು ಗುಂಟ ಎತ್ತರ ಇರುವ ಕಾರಣ 10 ಫೀಟ್ಗಿಂತ ಎತ್ತರ ಇದೆ. ಸೊ ಗುಂಡಿ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇಲ್ಲಾಂದ್ರೆ ಅದು ಬಲೆಯನ್ನು ಎಲ್ದು ಕಟ್ಟುವಾಗ ಅದು ಬೀಳುವ ಚಾನ್ಸ್ ಇರ್ತದೆ. ನಾರ್ಮಲಿ ಚಿಕ್ಕ ಗುಂಟ ಆದ್ರೆ ಪರವಾಗಿಲ್ಲ, ಸ್ವಲ್ಪ ಗುಂಡಿ ಸಾಕಾಗ್ತದೆ. ಬಟ್ ದೊಡ್ಡ ಗುಂಟ ಆದ ಕಾರಣ ಅದಕ್ಕೆ ಸ್ವಲ್ಪ ಜಾಸ್ತಿ ಗುಂಡಿ ಬೇಕಾಗ್ತದೆ. ತುಂಬಾ ಜನರಿಗೆ ಒಂದು ಟೆನ್ಷನ್ ಇರ್ತದೆ, ಏನಂದ್ರೆ ಗುಂಟ ಹಾಕಿದ್ಮೇಲೆ ಅದು ಮರ ಅಲ್ಲ, ಸೊ ಮಣ್ಣಿನಡಿಗೆ ಹೋದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಉದಲ್ ಬರ್ತದೆ ಅಂತ ಟೆನ್ಷನ್ ಇರ್ತದೆ. ಬಟ್ ಅದಕ್ಕೆ ಸಹ ಒಂದು ಐಡಿಯಾ ಮಾಡ್ಬೋದು. ಅದು ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ ಅಂತ. ಗುಂಟ ಹಾಕುವ ಮುಂಚೆ ನಾವು ಗುಂಟ ತೆಗೆಯುವಲ್ಲಿ ಸ್ವಲ್ಪ ಗಟ್ಟಿ ಇದ್ದ ಕಾರಣ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿದ್ರೆ ಅದು ಸ್ವಲ್ಪ ಇದು ಮೃದು ಆಗ್ಲಿ ಅಂತ. ಮತ್ತೆ ನೀರೆಲ್ಲ ಹಾಕಿ ವಾಪಸ್ ಗುಂಡಿ ತೆಗೆದದ್ದು, ಯಾಕಂದ್ರೆ ತುಂಬಾ ಗಟ್ಟಿ ಇತ್ತು ಆ ಏರಿಯಾ. ಸೊ ಹಾಗೆ ಮಾಡಿ ಫಸ್ಟ್ ಇದು ಗುಂಟ ಒಂದು ಹಾಕಿದ್ವಿ. ಅದು ನೆಕ್ಸ್ಟ್ ಆ ಕಡೆ ಕರೆಕ್ಟ್ ಸ್ಟ್ರೈಟ್ ಇದೆ ಅಂತ ನೋಡಿ ಫಸ್ಟ್ ಇದು ಗುಂಟ ಒಂದು ಹಾಕಿದ್ವಿ. ನೆಕ್ಸ್ಟ್ ಹಾಕಿ ಇದು ಈ ಕಡೆದು ಗುಂಟದ್ದು ಗುಂಡಿ ಇನ್ನು ಆಡಿಗೆ ಇರ್ಲಿಲ್ಲ. ಮಣ್ಣಿನೊಳಗೆ ಉದಲು ಹಿಡಿಯೋದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳಿದೆ ಅಲ್ಲ, ಅದಿದೆ. ಹಾಕುವ ಮೊದಲು ಅದರ ಕೆಳಗಡೆ ಒಂದು ಪ್ಲಾಸ್ಟಿಕ್ ಅವರನ್ನು ಹಾಕಿ ನೆಕ್ಸ್ಟ್ ಗುಂಡಿ ಒಳಗಡೆ ಹಾಕಿ ಆ ಗುಂಟವನ್ನು. ಆಗ ನಿಮ್ಗೆ ನೆಕ್ಸ್ಟ್ ಅದಕ್ಕೆ ಒಳಗೆ ಎಂತ ಸಹ ಹಿಡಿಯುವುದಿಲ್ಲ. ಹೀಗೆ ಮಾಡುವುದರಿಂದ ಉದಲೆಲ್ಲ ಹಿಡಿಯುವುದಿಲ್ಲ. ಸೊ ಜಾಸ್ತಿ ಸಮಯ ಬಾಳಿಕೆ ಬರ್ತದೆ ಇದು. ಮತ್ತೆ ಮಣ್ಣು ಹಾಕುವಾಗ ಮಣ್ಣು ಹಾಕಿ ಸ್ವಲ್ಪ ಜರ್ದುಕೊಂಡು ನೆಕ್ಸ್ಟ್ ಗಟ್ಟಿ ಕಲ್ಲುಗಳನ್ನು ಹಾಕಿ, ಆಗ ತುಂಬಾ ಗಟ್ಟಿ ಬರ್ತದೆ. ಅದೆಂತ ಸಹ ಆಚೀಚೆ ಹೋಗುದಿಲ್ಲ.
ಹಾಗೆ ಮಾಡಿ ಸೇಮ್ ಪ್ರೊಸೀಜರ್ ಅಲ್ಲಿ 3ನೇ ಮತ್ತು 4ನೇ ಗುಂಡಿ ಕೂಡ ಮಾಡಿ ಹಾಕಿದ್ವಿ. ಲಾಸ್ಟ್ ಇದ್ದ ಗುಂಡಿಗೆ ಆಕ್ಚುಲಿ ನಮಗೆ ಗುಂಡಿ ತೆಗಿಬೇಕು ಅಂತ ಇರ್ಲಿಲ್ಲ. ಸ್ವಲ್ಪ ಅಲ್ಲಿ ಮಣ್ಣು ಸ್ವಲ್ಪ ಮೃದು ಇದ್ದ ಕಾರಣ ಡೈರೆಕ್ಟ್ ಗೂಂಟವನ್ನು ಸ್ವಲ್ಪ ಶಾರ್ಪ್ ಮಾಡಿ ಡೈರೆಕ್ಟ್ ಇಳಿಸಿದ್ವಿ. ಅದು ಗಟ್ಟಿ ಉಳಿದಿತ್ತು, ಯಾಕೆಂದ್ರೆ ಗುಂಡಿ ತೆಗಿಲಿಲ್ಲ. ಸೊ ಒಟ್ಟಿಗೆ 4 ಗುಂಟ ತೆಗೆದು 4 ತೆಗೆದ್ವಿ. ನಿಮ್ಗೆಲ್ಲ ಕಂಬಗಳನ್ನು ಡೀಟೇಲ್ ಆಗಿ ತೋರಿಸ್ತೇನೆ. ಅದೊಂದು ಕಂಬ, ಇದು 2ನೇ ಕಂಬ, ಅದು 3ನೇ ಕಂಬ. ಇದಕ್ಕೆ ಜಾಯಿಂಟ್ ಮಾಡಿ ಅಲ್ಲಿ ಒಂದು ಕಂಬ ಬರ್ತದೆ, ಅದಕ್ಕೆ 4. ಮತ್ತೆ ನೆಕ್ಸ್ಟ್ ಅಲ್ಲಿಗೆ ಅದರಲ್ಲಿ ಒಂದು ಡೈರೆಕ್ಟ್ ಮರ ಇದೆ, ಇದು ನಮ್ಮ ಪುನಾರ್ಪಲ್ಲಿ ಮರ ಅಂತ ಹೇಳ್ತೇವೆ, ಅದು ಇದೆ. ಅದಕ್ಕೆ ಡೈರೆಕ್ಟ್ ಕಟ್ಟುದು. ಅಲ್ಲಿಂದ ಇನ್ನೊಂದು ಮರ ಇದೆ, ಅಲ್ಲಿಂದ ಆ ಮರಕ್ಕೆ ಕಟ್ಟುದು, ಮತ್ತೆ ಅಲ್ಲಿ ಎಂಡಿಗೆ ಕಟ್ಟುದು. ಹೀಗೆ ಎಲ್ಲದಕ್ಕೆ ಕನೆಕ್ಟ್ ಮಾಡಿಕೊಂಡು ಹೋಗುದು ನೆಟ್ ಅನ್ನು. ಬಲೆ ಹಾಕುದಕ್ಕಿಂತ ಮುಂಚೆ ಇಲ್ಲಿ ತುಂಬಾ ವೇಸ್ಟ್ ಎಲ್ಲ ಇತ್ತು, ರಟ್ಟಿದ್ದು ಬಾಕ್ಸ್ ಹಾಗೇನೆ ಪ್ಲಾಸ್ಟಿಕ್ ಆ ತರದ್ದೆಲ್ಲ ತುಂಬಾ ಇತ್ತು, ಸುಂಟನಿತ್ತು. ಸೊ ಅದಕ್ಕೆ ಒಮ್ಮೆ ಬೆಂಕಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೆಟ್ಟು ಹಾಕುವಂತ ಅನಿಸಿದೆ. ಯಾಕೆಂದ್ರೆ ಒಮ್ಮೆ ಬೆಂಕಿ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ತುಂಬಾ ಅದು ಪ್ಯಾರಾಸೈಟ್ ಅಲ್ಲಿ ಇದ್ರೆ ಅದೆಲ್ಲ ಸತ್ತು ಹೋಗ್ತದೆ, ಬ್ಯಾಕ್ಟೀರಿಯಲ್ ಇದ್ರೆ ಸತ್ತು ಹೋಗ್ತದೆ ಬೆಂಕಿ ಹಾಕಿದ್ರೆ. ಸೊ ಅದಕ್ಕೆ ಕೂಡ ಒಳ್ಳೇದು, ಮತ್ತೆ ಇಲ್ಲಿ ವೇಸ್ಟೇಜ್ ಎಲ್ಲ ಕ್ಲೀನ್ ಆಗ್ತದೆ ಅಂತ ಇದು ಬೆಂಕಿ ಹಾಕುದು. ಇಷ್ಟೆಲ್ಲ ಗುಂಟೆಲ್ಲ ಹಾಕಿ ನೆಟ್ಟೆಲ್ಲ ಹಾಕುದು ಎಲ್ಲ ಇವರಿಗೋಸ್ಕರನೇ. ಇವರೇ ತಮಿಳ್ನಾಡಿನವರು, ಇವರಿಗೋಸ್ಕರ ಇದೆಲ್ಲ ಮಾಡುದು, ಗೂಡೆಲ್ಲ ರೆಡಿ ಮಾಡುದು. 28 ಮರಿ ಇತ್ತು, ಅದರಲ್ಲೂ ಕೂಡ ಒಂದು ಸತ್ತು ಹೋಯ್ತು. ಈಗ 27 ಮರಿ ಇದೆ, ಟೋಟಲ್ 30 ಮರಿ ಇತ್ತು, ಅದರಲ್ಲಿಗೆ 27 ಮರಿ ಉಳಿದಿದೆ. ಸೊ ಅದಕ್ಕೆ ದೊಡ್ಡ ಸೈಜ್ ಬಂದೆ, ಸೊ ಅದನ್ನು ಹೊರಗೆ ಬಿಡ್ಲಿಕ್ಕೆ ಅಂತ ಈ ನೆಟ್ ಎಲ್ಲ. ಇನ್ನು ಮೇನ್ ಕೆಲಸ ಏನಂದ್ರೆ ಅದು ನೆಟ್ ಹಾಕುದು ಮೇನ್ ಕೆಲಸ. ಇದು ನೆಟ್ ಎಷ್ಟು ಉದ್ದ ಇದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಒಂದು ಫುಲ್ ಬಂಡಲ್ ತಗೊಂಡು ಬಂದದ್ದು. ಇದು ಬಂಡಲ್ ಟೋಟಲ್ 8 kg ಇದೆ. ಇಲ್ಲಿ ಕೆಜಿಗೆ 250 ರೂಪಾಯಿ ಆಗಿ ಕೊಟ್ರು. ಸೊ 2000 ಒಳಗಡೆ ಈ ನೆಟ್ ಬಂದಿದೆ ನಮ್ಗೆ. ನೆಟ್ ಇದು ಉದ್ದ ಗೊತ್ತಿರಲಿಲ್ಲ, ಬಟ್ ಅಗಲ ಗೊತ್ತಿತ್ತು. ಅಗಲ ನಾವು ಕೇಳಿದ್ವಿ 5 ಫೀಟ್ ಇದು ಅಗಲ ಬೇಕು ಅಂತ, ಯಾಕಂದ್ರೆ ನಾರ್ಮಲಿ ಈ ಮರಿಗಳಿಗೆ 5 ಫೀಟ್ ಇಂದ ಮೇಲೆ ಹಾರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಒಂದು ಡೌಟ್. ಸೊ ಅದಕ್ಕೆ 5 ಫೀಟ್ ಅಗಲದ್ದು ನೆಟ್ ತಂದದ್ದು. ಉದ್ದ ಗೊತ್ತಿಲ್ಲ, ಫುಲ್ ಬಂಡಲ್ ಇದ್ದ ಕಾರಣ ಬಂಡಲ್ ತಗೊಂಡು ಬಂದದ್ದು. ನೆಟ್ ಅಲ್ಲಿ ತುಂಬಾ ಕ್ವಾಲಿಟಿ ಬರ್ತದೆ, ಅದರಲ್ಲಿ ಇದು ಒಳ್ಳೆ ಕ್ವಾಲಿಟಿ. ನೀವು ತಗೊಳ್ಳುವಾಗ ಕೂಡ ಒಳ್ಳೆ ಕ್ವಾಲಿಟಿ ತಗೊಳ್ಳಿ, ಯಾಕಂದ್ರೆ ಲೋ ಕ್ವಾಲಿಟಿ ತಗೊಂಡ್ರೆ ಸ್ವಲ್ಪ ಸಮಯ ಬರ್ತದೆ ಮತ್ತೆ ತನ್ನಷ್ಟೇ ಹರಿದೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮಾಡಿದ್ರೆ ಲಾಸ್. ನಮ್ಗೆ ತುಂಬಾ ಸಮಯ ಬರುವ ಕಾರಣ ಒಳ್ಳೆ ಕ್ವಾಲಿಟಿ ಡೈರೆಕ್ಟ್ ಕಟ್ಲಿಕ್ಕೆ ಹೋಗ್ಲಿಲ್ಲ, ಸುತ್ತ ಹಾಕಿ ಎಷ್ಟು ಉದ್ದ ಬರ್ತದೆ ಅಂತ ನೋಡುವ ಮತ್ತೆ ಹಾಕುವ ಅಂತ ಹಾಕಿದ್ದು. ಸೊ ನೋಡ್ಬೋದು ಇದೇ ಫುಲ್ ಏರಿಯಾ, ಇದ್ರ ರೌಂಡ್ ಒಳಗಡೆ ನಮ್ಗೆ ಕೋಳಿ ಹೊರಗಡೆ ಹೋಗ್ಲಿಕ್ಕಿಲ್ಲ, ಇದ್ರ ಒಳಗಡೆ ಮಾತ್ರ ಇರ್ಲಿಕ್ಕೆ ಫುಲ್ ಬರ್ತದೆ. ಎಕ್ಸ್ಟ್ರಾ ಇದೆ, ಯಾಕಂದ್ರೆ ನಾವು ಆ ಸೈಡ್ ಕನೆಕ್ಟ್ ಮಾಡ್ಲಿಲ್ಲ, ಅದು ನೆಕ್ಸ್ಟ್ ಕನೆಕ್ಟ್ ಮಾಡುದು ಅಂತ. ಈಗ ಸದ್ಯಕ್ಕೆ ಮಾಡ್ಲಿಕ್ಕಿಲ್ಲ. ಸೊ ಉದ್ದ ಜಾಸ್ತಿ ಇದೆ, ಈಗ ಸದ್ಯಕ್ಕೆ ಅಲ್ಲಿಗೆ ಕಟ್ಟುದು, ಮತ್ತೆ ಉದ್ದ ಜಾಸ್ತಿ ಆದ್ಮೇಲೆ ಕಟ್ಟುದು, ಉದ್ದ ಲೆಂತ್ ಮಾಡುದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹತ್ತಿರದಲ್ಲಿ ಒಂದು ಕಂಬ ಹಾಕಿದೆ ಗೂಡಿನ ಹತ್ತಿರದಲ್ಲಿ. ಅದು ಯಾಕೆ ಅಂತ ಹೇಳ್ತೇನೆ, ಯಾಕೆಂದ್ರೆ ಅದು ನಮ್ಗೆ ಡೋರ್ ಬರ್ತದೆ, ಅಲ್ಲಿಂದ ಬಾಗಿಲು ಬರ್ತದೆ. ಇಡೀ ನೆಟ್ಟಿಗೆ ಅದೊಂದೇ ಬಾಗಿಲು, ಅಲ್ಲಿ ಬಾಗಿಲು ಬಂದು ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಅದಕ್ಕೆ ಅಲ್ಲಿಗೆ ಆನಿ ಹೊಡೆದು ನೆಕ್ಸ್ಟ್ ಅಲ್ಲಿಂದ ಒಂದು ಬಾಗಿಲು ಮಾಡಿ ನೆಕ್ಸ್ಟ್ ಈ ಕಡೆ ತಗೊಂಡು ಹೋಗುದು ಅಂತ ಒಂದು ಪ್ಲಾನ್. ಈ ಸೈಡ್ ನೆಟ್ಟು ಹಾಕುವಾಗ ಏನಾಯ್ತು ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಗುಂಡಿತ್ತು, ಮಣ್ಣಿರಲಿಲ್ಲ. ಸೊ ಅಡಿಯಲ್ಲಿ ತುಂಬಾ ಗ್ಯಾಪ್ ಬರ್ತಾ ಇತ್ತು. ಆ ಗ್ಯಾಪ್ ಬಂದ್ರೆ ಮರಿಗಳೆಲ್ಲ, ದೊಡ್ಡ ಮರಿಗಳು ಕೂಡ ಹೊರಗಡೆ ಹೋಗ್ತವೆ, ಅದಕ್ಕೆ ಆ ಗ್ಯಾಪ್ ಅನ್ನು ಕೂಡ ಕ್ಲೋಸ್ ಮಾಡ್ಬೇಕಿತ್ತು. ಅಲ್ಲಿ ಸ್ವಲ್ಪ ಮಣ್ಣು ಇಲ್ಲದ ಕಾರಣ ಅಲ್ಲಿ ಗ್ಯಾಪ್ ಬಂದದ್ದು, ಇಲ್ಲದ್ರೆ ಕರೆಕ್ಟ್ ಬರ್ತಿತ್ತು. ಸೊ ನಾವು ಕಟ್ಟುವಾಗ ಮೇಲೆನೆ ಕಟ್ಟಿದ್ವಿ, ಇನ್ನು ಕೆಳಗಡೆ ನಮ್ಮ ಹತ್ರ ಹಳೆ ನೆಟ್ ಇತ್ತು, ಅದನ್ನು ಹಾಕುವ ಅಂತ ಹಾಕಿ ಕ್ಲೋಸ್ ಮಾಡುವಂತ ಒಂದು ಪ್ಲಾನ್ ಇತ್ತು. ಸೊ ಅದಕ್ಕೆ ಮೇಲ್ಗಡೆನೆ ಕಟ್ಟಿದ್ವಿ. ನೆಟ್ ಎಲ್ಲ ಕಟ್ಟಿ ಆಯ್ತು, ಫುಲ್ ಕಂಪ್ಲೀಟ್ ಆಯ್ತು. ಈಗ ನೋಡ್ಬೋದು ನೀವು, ಫೈನಲ್ ಲುಕ್ ನೋಡ್ಬೋದು ನೀವು. ಇದೇ ಗೂಡು, ಇಲ್ಲಿ ಗೂಡು ಬರ್ತದೆ, ಇಲ್ಲಿಂದಲೇ ಕನೆಕ್ಟ್ ಆಗಿ ಈ ಕಡೆ ನೆಟ್ ಬರುದು. ಇದು ಡೋರು, ಇಲ್ಲಿಗೆ ಡೋರ್ ಮಾಡ್ಲಿಕ್ಕಿದೆ, ಸ್ವಲ್ಪ ಸಮಯದ ನಂತರ ಮಾಡುದು. ನಾವು ಹೊಡೆದದ್ದು ಇಲ್ಲಿ ಇದು ಬಾಟ್ಲಿದ್ದು ಮುಚ್ಚಲಿದೆ ಅಲ್ಲ, ಅದು ಹಾಕಿ ಹೊಡೆದದ್ದು, 6er ಬಾಟ್ಲಿದ್ದು, ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಗಟ್ಟಿ ಬರ್ತದೆ ಅಂತ. ಸೊ ಹಾಗೇನೆ 5 ಗುಂಟೆ ಇತ್ತು, 5ಕ್ಕೆ ಕೂಡ ಕನೆಕ್ಟ್ ಮಾಡಿ ಸುತ್ತ ನೆಟ್ ಹಾಕಿದ್ದು, ಫೆನ್ಸಿಂಗ್ ಮಾಡಿದ್ದು. ನೀವು ಬೇರೆ ಫೆನ್ಸಿಂಗ್ ಮಾಡೋದಾದ್ರೆ ತುಂಬಾ ಜನ ಹೇಳ್ತಾರೆ ಕಬ್ಬಿಣದ ಫೆನ್ಸಿಂಗ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ತುಂಬಾ ಬಜೆಟ್ ಹೈ ಆಗ್ತದೆ, ಅಷ್ಟೆಲ್ಲ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಲೋ ಕಾಸ್ಟ್ ಅಲ್ಲಿ ಇದನ್ನು ಮಾಡಿದ್ರು, ಯಾಕಂದ್ರೆ ನಮ್ಗೆ ಇದಕ್ಕೆ ಟೋಟಲ್ ಆಗಿ ಫುಲ್ ಫೆನ್ಸಿಂಗ್ ಇದು ನೆಟ್ಟಿಗೆಲ್ಲ ಸೇರಿ ನಮ್ಗೆ ಕಾಸ್ಟ್ ಆದದ್ದು ಬರೀ 2000 ರೂಪಾಯಿ ಅಷ್ಟೇ. ನೀವು ಇದಕ್ಕೆ ಕಬ್ಬಿಣದ್ದೆಲ್ಲ ಫೆನ್ಸಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಖರ್ಚಾಗ್ತದೆ. ನೀವು ಅಷ್ಟೆಲ್ಲ ಬಜೆಟ್ ಹಾಕಿ ಇನ್ವೆಸ್ಟ್ ಮಾಡೋದಾದ್ರೆ ನಿಮಗೆ ರಿಟರ್ನ್ ಕೂಡ ಹಾಗೇನೆ ಬರ್ಬೇಕಾಗ್ತದೆ. ಸೊ ಅದಕ್ಕೆ ಇಷ್ಟೊಂದು ಹೀಗೆ ಮಾಡಿದ್ರು ಓಕೆ, ನೆಕ್ಸ್ಟ್ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ದೊಡ್ಡದು ಮಾಡ್ಬೋದು. ಇಲ್ಲಿ ನೀವು ಸೈಡಲ್ಲಿ ಗ್ಯಾಪ್ ಎಲ್ಲ ನೋಡ್ತಿದ್ದೀರಲ್ಲ, ಈ ಗ್ಯಾಪಿಗೆಲ್ಲ ಕೆಲವು ಕಡೆಗೆಲ್ಲ ನಾರ್ಮಲ್ ಏನಾದ್ರು ಭಾರದ ವಸ್ತು ಇಡ್ಲಿಕ್ಕೆ ಇದೆ, ಇಲ್ಲಿ ತುಂಬಾ ಗ್ಯಾಪ್ ಇದೆ ಅಲ್ಲ, ಇದಕ್ಕೆ ಮಾತ್ರ ಒಂದು ನೆಟ್ ಕಟ್ಟಿ. ಇಲ್ಲಿ ಮರ ಇದ್ದ ಕಾರಣ ನಮ್ಗೆ ಹೆಲ್ಪ್ ಆಯ್ತು, ಯಾಕಂದ್ರೆ 2-3 ಮರಕ್ಕೆ ಜಾಯಿಂಟ್ ಮಾಡಿ ಕಟ್ಟಿದ್ರಿಂದ ಇಲ್ಲಿ ಗೂಂಟ ಹಾಕೋದು ಒಂದು ತಪ್ಪಿತ್ತು, ಮತ್ತೆ ಗಟ್ಟಿ ಕೂಡ ಬರ್ತದೆ. 2 ಮರಕ್ಕೆ ಜಾಯಿಂಟ್ ಹಾಕಿದೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ನೆಟ್ ತುಂಬಾ ಉಳ್ದಿದೆ, ಇದು ಇಲ್ಲಿಗೆ ಕನೆಕ್ಟ್ ಮಾಡುದು, ಬಟ್ ನೆಟ್ ತುಂಬಾ ಉದ್ದ ಇದೆ. ಯಾಕಂದ್ರೆ ಇದು ಉದ್ದ ಯಾಕೆ ಅಂದ್ರೆ ನಾವು ಆ ಕಡೆ ಮನೆ ತರ ಕಾಣ್ತಿದ್ದಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕಿದೆ. ಆ ಕಡೆಯಿಂದ ಹೋಗಿ ಅಲ್ಲಿಗೆ ಕನೆಕ್ಟ್ ಮಾಡ್ಲಿಕ್ಕಿದೆ. ಅದು ನೆಕ್ಸ್ಟ್ ಮಾಡೋದು, ಯಾಕಂದ್ರೆ ನಾಳೊಂದು ಫಂಕ್ಷನ್ ಎಲ್ಲ ಇದೆ, ಸೊ ಸ್ವಲ್ಪ ಕಷ್ಟ ಆಗ್ತದೆ.
ಭೂತಲೆಗೆಲ್ಲ ಇದೆ. ಸೊ ಅದಕ್ಕೆ ಕಷ್ಟ ಆಗ್ತದೆ ಅಂತ ಹೀಗೇನೆ ಮಾಡುದು. ನೆಕ್ಸ್ಟ್ ಮನೆಯದ್ದು ಫಂಕ್ಷನ್ ಎಲ್ಲ ಆದ್ಮೇಲೆ ಫೈನಲ್ ಲುಕ್ ಎಲ್ಲ ಮಾಡಿ ಆ ಕಡೆ ಹಾಕುದು, ಫೈನಲ್ ಆಗಿ ಮಾಡುದು. ಮತ್ತೆ ತೋರಿಸ್ತೇನೆ ನಿಮ್ಗೆ ಫೈನಲ್ ಮಾಡಿದ್ಮೇಲೆ ಹೇಗೆ ಕಾಣ್ತದೆ ಅಂತ. ಈಗ ಸದ್ಯಕ್ಕೆ ಇಷ್ಟು ಫೆನ್ಸಿಂಗ್ ಮಾಡಿ ಮರಿಗಳನ್ನೆಲ್ಲ ಹೊರಗೆ ಬಿಡುವ ಪ್ಲಾನ್. ಇದು ನೋಡ್ಬೋದು ನೀವು, ಟೋಟಲ್ ವ್ಯೂ ಹೀಗಿರ್ತದೆ. ಇದು ಆ ಕಡೆ ಮನೆ, ಈ ಕಡೆ ಗೂಡು, ಮತ್ತೆ ಈ ಕಡೆ ಫೆನ್ಸಿಂಗ್ ಮಾಡಿ. ನಾನು ಫಸ್ಟಿಗೆ ತೋರಿಸಿದ್ದೆ ಇಲ್ಲಿ ಒಂದು ಗ್ಯಾಪ್ ಇದೆ ಅಂತ. ಅದಕ್ಕೆ ನಮ್ಮ ಹತ್ರ ಒಂದು ಹಳೆ ನೆಟ್ ಇತ್ತು, ಸೇಮ್ ನೆಟ್, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬಟ್ ಹಳೆ ನೆಟ್ ಇತ್ತು, ಹರಿದೆಲ್ಲ ಹೋಗಿತ್ತು ಸ್ವಲ್ಪ. ಅದನ್ನೇ ಡ್ಯಾಮೇಜಿಗೆಲ್ಲ ಹಾಕಿದ್ವಿ. ಸೊ ಅಲ್ಲಿ ಹೇಗಾದ್ರು ಬ್ಲಾಕ್ ಮಾಡಬೇಕಿತ್ತು, ಸೊ ಅದನ್ನು ಬ್ಲಾಕ್ ಮಾಡಿದ್ವಿ. ನೋಡಿ ಹೀಗೇನೆ ಫುಲ್ ಈಗ ಕಂಪ್ಲೀಟ್ ಆಯ್ತು. ಈ ಬ್ಲಾಕ್ ಏನಿದೆ, ಈ ಹೋಲ್ ಏನಿದೆ ಅದೆಲ್ಲ ಫುಲ್ ಕ್ಲಿಯರ್ ಆಯ್ತು. ಈಗ ಸ್ವಲ್ಪ ಸಹ ಗ್ಯಾಪ್ ಇಲ್ಲ ಹೊರಗಡೆ ಹೋಗ್ಲಿಕ್ಕೆ, ಫುಲ್ ಕ್ಲೀನ್ ಆಗಿ ವರ್ಕ್ ಎಲ್ಲ. ಈಗ ನಾನು ನಿಮ್ಗೆ ಫೆನ್ಸ್ ಇದ್ದು ಫೈನಲ್ ವ್ಯೂ ತೋರಿಸ್ತೇನೆ ನೋಡಿ. ಇದು ಬಾಗಿಲು ಬರ್ತದೆ ಇಲ್ಲಿಂದ, ಹೇಳಿದ್ದೆ ಬಾಗಿಲು. ಅದು ಬಾಗಿಲು ಮಾಡಿದ್ದು ವಿಡಿಯೋ ಹಾಕ್ಲಿಲ್ಲ, ಬಟ್ ನೋಡಿ ಇದು ಬಾಗಿಲು ಹೀಗೆ ಬರ್ತದೆ. ಅದಕ್ಕೆ ಜಸ್ಟ್ ಲಾಕ್ ಆಗಿ ಸಿಕ್ಕಿಸ್ಲಿಕ್ಕೆ ನಾವು ಎಷ್ಟು ಕಮ್ಮಿ ಬಜೆಟ್ ಅಲ್ಲಿ ಆಗ್ತದೆ ಅಷ್ಟು ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ದು. ಯಾಕೆಂದ್ರೆ ಆಲ್ರೆಡಿ ನಾವು ಗೂಡಿಗೆ ಕೆಜಿಗೆ ಇನ್ವೆಸ್ಟ್ ಮಾಡಿದ್ದೇವೆ ತುಂಬಾ. ಈಗ ಫೆನ್ಸಿಗೆ ಸ್ವಲ್ಪ ಕಮ್ಮಿ ಇನ್ವೆಸ್ಟ್ ಮಾಡಿದ್ವಿ, ಬರೀ 2000ದಲ್ಲಿ ಇದು ಟೋಟಲ್ ವ್ಯೂ ರೆಡಿ ಆಗಿದೆ ನಮಗೆ. ಫೆನ್ಸ್ ಟೋಟಲ್ 2000 ರೂಪಾಯಿಯಲ್ಲಿ ಫುಲ್ ವ್ಯೂ ನಮಗೆ ಫೆನ್ಸ್ ಎಲ್ಲ ರೆಡಿ ಆಗಿದೆ. ಇಲ್ಲಿಂದ ಮರಿಗಳ ಹೊರಗೊಳ್ಳೋಕೆ ಚಾನ್ಸೇ ಇಲ್ಲ, ಹೊರಗಡೆ ಬಿಡ್ಬೋದು ಆರಾಮಾಗಿ ತಿರುಗಾಡಿ. ಮರಿಗಳನ್ನು ಹೊರಗಡೆ ಬಿಡುವುದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ, ಹೇಗೆ ಒಂದು ಪ್ಲಾನ್ ಮಾಡಿ ಹೊರಗಡೆ ಬಿಡ್ತೇವೆ ಅಂತ. ನೆಕ್ಸ್ಟ್ ಗೂಡಿಗೆ ಅದೇ ಬರಲಿಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.